ನೋಡಿ ಅಲ್ಲಿ ಕೂತವ್ರೆ. ಆ ಕಡೆಯಿಂದ ಬಂದರೆ 50 ರೂಪಾಯಿ ಇಸ್ಕೋತಾರೆ. ಈ ಕಡೆಯಿಂದ ಹೋಗೋಕೆ ಏನಿಲ್ಲ. ಬರೋರಿದ್ರೆ 14ನೇ ಗೇಟು ಮತ್ತು ಇನ್ನೊಂದು 9ನೇದ 7ನೇದ ಗೊತ್ತಿಲ್ಲ. ಆ ಗೇಟಲ್ಲಿ ಬಂದರೆ ದುಡ್ಡೇನು ಕೇಳೋಲ್ಲ, ತುಂಬ ಬರ್ತಾ ಇರ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 8:17. ಡ್ಯೂಟಿ ಆನ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ. ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಡ್ಯೂಟಿ ಆನ್ ಮಾಡಿದ್ದೀನಿ. ಒಂದು ಡ್ಯೂಟಿ ಬಂದಿತ್ತು, ಹಿಂಗೆ ನೋಡೋಷ್ಟಲ್ಲಿ ಎತ್ಕೊಬಿಟ್ರು. ನೋಡೋಣ, ಇವಾಗ ನೈಂಡಳ್ಳಿ ಕಡೆ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ. ಹೋಗ್ಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ. ಆರ್ಡ್ರು ಬರ್ತವೆ ವ್ಯವಹಾರ. ಇವತ್ತು ಶುಕ್ರವಾರ. ನೋಡೋಣ, ಡ್ಯೂಟಿ ಕಮ್ಮಿ ಇರ್ತವೆ. ಎಷ್ಟಾಗುತ್ತೆ ಏನು ಎಲ್ಲ ಹೇಳ್ತೀನಿ. ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಹೋಟ್ಲದ ಒಂದು ರೈಸ್ ಬಾತ್ ತಿನ್ಕೊಂಡೆ. ಸರ್, ಪೋಟರ್ ಬುಕ್ ಮಾಡಿದ್ದೀರಲ್ಲ? ಗೊತ್ತಾಯಿದ್ದೀನಿ, 5 ನಿಮಿಷ ಇಲ್ಲಿ ಮೆಟ್ರೋ ಹತ್ರ ಇದ್ದೀನಿ. ಹಾಂ, ವೆಲ್ಡಿಂಗ್ ಶಾಪಾ? ಹಾಂ, ಆಯಿತು. ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದಿದೆ ಬಸವನಗುಡಿಗೆ. ಹೋಗೋಣ ಪಿಕಪ್ಗೆ. 596 ರೂಪಾಯಿನೋ ಬಂದಿದೆ. ಬನ್ನಿ ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ ನೋಡಿ, ವೆಲ್ಡಿಂಗ್ ಶಾಪ್ ಹತ್ರ. ವೆಲ್ಡಿಂಗ್ ಶಾಪಿಂದ ಯಾವುದೋ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತವ್ರೆ, ಅಲ್ಲಿಗೆ ಮೆಟೀರಿಯಲ್ ತಗೋಯ್ತವ್ರೆ. ಬನ್ನಿ ಲೋಡ್ ಮಾಡ್ಕೊ ಹೋಗೋಣ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ. ಡ್ರಾಪ್ ಲೊಕೇಶನ್ನು 7 ಕಿಲೋಮೀಟ್ರ್ ಇದೆ ಬಸವನಗುಡಿಗೆ. ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತವ್ರೆ. ಅಷ್ಟೇ ಐಟಮ್, ಸ್ವಲ್ಪ ಐಟಮ್ ಅಷ್ಟೇ ಇದೆ ನೋಡಿ. ಬಿಲ್ಡಿಂಗು ಲೆಫ್ಟ್ ಸೈಡ್ ಇರೋದು ಇಳಿಸ್ಕೊತವ್ರೆ. ಇನ್ನೇನು ಅನ್ಲೋಡ್ ಆಯಿತು. ಸ್ನೇಹಿತರೆ, ಟೈಮು 10:30. ಅನ್ಲೋಡ್ ಕಂಪ್ಲೀಟ್ ಆಗಿದೆ. ಫಸ್ಟ್ನೇ ಆರ್ಡ್ರು. ಹೋಗೋಣ ಬನ್ನಿ. ಇವಾಗ ಬೇರೆ ಕಡೆ ಎಲ್ಲಾರ ಟಿಂಬರ್ ಲೇಔಟ್ ಕಡೆ ಹೋಗೋಣ. ಬಸವನಗುಡಿ ಹತ್ರ ಒಂದು 5 ಕಿಲೋಮೀಟ್ರ್ ಇರಬೇಕು. ಇವಾಗ ಟಿಂಬರ್ ಲೇಔಟ್ಗೆ ಹೋಗೋಣ ಬನ್ನಿ. ಟಿಂಬರ್ ಲೇಔಟ್ಗೆ ಲೋಡಿಂಗ್ ಪಾಯಿಂಟ್ ಬಂದು ಗಾಡಿ ಹಾಕಿದ್ದೀನಿ ನೋಡಿ. ಮೇಲ್ಗಡೆ ನಿಂತವ್ರು, ಟಾಪ್ ಮೇಲೆ ಹತ್ಬಿಟ್ಟು ನಿಂತ್ಕೊಂಡು ಲೋಡ್ ಮಾಡ್ತವ್ರೆ. ಸ್ಕ್ರ್ಯಾಪ್ ಐಟಮ್ಗಳು ಎಲ್ಲ, ಅಂದರೆ ಗೋಡನ್ ಖಾಲಿ ಮಾಡ್ಕೊ ಹೋಗ್ತಾ ಇರೋದು. ಇಷ್ಟು ಲೋಡ್ ಮಾಡೋರೆ ನೋಡಿ, ಅವ್ರು ಗೋಡನ್ ಖಾಲಿ ಮಾಡಿರೋದು. ಸ್ನೇಹಿತರೆ, 2ನೇ ಆರ್ಡ್ರು ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ ಇರೋದು ಪೀಣ್ಯ. 851 ರೂಪಾಯಿ ಬಂದಿದೆ. ಪೀಣ್ಯ ಅಡ್ರೆಸ್ ತೋರಿಸ್ತಾ ಇಲ್ಲ, ಬರೀ ಬೆಂಗಳೂರು ಅಂತ ತೋರಿಸ್ತೈತೆ. ನಾನು ಒಂದು ಗೆಸ್ ಮೇಲೆ ಎತ್ಕೊಂಡೆ, ಸುಮ್ಮನೆ ನೋಡೋಣ ಎಲ್ಲಿಗಾದ್ರೂ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಪೀಣ್ಯಗೆ ಬಂದಿರೋದು. 851 ರೂಪಾಯಿ ಬಂದಿದೆ. ಬನ್ನಿ ಹೋಗೋಣ ಇವಾಗ. ಅನ್ಲೋಡ್ ಪಾಯಿಂಟಿಗೆ ಬಂದು ಗಾಡಿ ಹಾಕಿದ್ದೀನಿ. ಅನ್ಲೋಡಿಂಗು ಸ್ಟಾರ್ಟ್ ಮಾಡವ್ರೆ ನೋಡಿ. ಅನ್ಲೋಡ್ ಮಾಡಿದವ್ರೆ. ಮೇಲ್ಗಡೆ ಎತ್ಕೊಯ್ತವ್ರೆ ಫಸ್ಟ್ ಫ್ಲೋರ್ಗೆ. ಎಲ್ಲ ಒಂದೊಂದು ಐಟಮು. ಲೇಟ್ ಆಗುತ್ತೆ, ವೆಯ್ಟಿಂಗ್ ಚಾರ್ಜ್ ಬರ್ಬೋದು. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಎಲ್ಲ ಹೇಳ್ತೀನಿ. ಸ್ನೇಹಿತರೆ, 2ನೇ ಆರ್ಡ್ರು ಅನ್ಲೋಡ್ ಆಗಿದೆ. ಟೈಮು 1:45 ಇವಾಗ. ವೆಯ್ಟಿಂಗ್ ಚಾರ್ಜು 172 ರೂಪಾಯಿ ವೆಯ್ಟಿಂಗ್ ಚಾರ್ಜ್ ಬಂದೈತೆ. ಲೇಟ್ ಆಯಿತು ಅನ್ಲೋಡ್ ಆಗೋದು. ಇವಾಗ ಒಂದು ಆರ್ಡ್ರು ಬಂದಿತ್ತು ಔಟ್ ಸ್ಟೇಷನ್ನು. ಆಮೇಲೆ ಇನ್ನೊಂದು ಆರ್ಡ್ರ್ ಎಲ್ಲ ಬಂದಿತ್ತು 800 ಚಿಲ್ಲರೆ. ಒಂದು ಔಟ್ ಸ್ಟೇಷನ್ನು 2800 ರೂಪಾಯಿ. 3 more ಸ್ಟಾಪ್ ಬಂದಿತ್ತು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ. ಇದು ತಗೊಂಡಿಲ್ಲ. ನೋಡೋಣ, ಬೇರೆ ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ ಬನ್ನಿ. ಇಲ್ಲೇ ಊಟ ಗೀಟ ಮಾಡ್ಕೊಳ್ಳೋಣ. ಅಲ್ಲೇ ಓಟದ ಹೋಗ್ಬಿಟ್ಟು ಊಟ ಮಾಡ್ಕೊಂಡೆ. ಊಟ ಮಾಡ್ಕೊಂಡು ಟೀ ಅಂಗಡಿ ಎದುರು ಹೋಗ್ಬಿಟ್ಟು ಕಾಫಿ ಕುಡಿದೆ. ಸ್ನೇಹಿತರೆ, ಟೈಮು 2:03. ಇವಾಗ ಒಂದು ಆರ್ಡ್ರ್ ಬಂದಿದೆ. ಊಟ ಮಾಡ್ಕೊಂಡು ಒಂದು ಕಾಫಿ ಕುಡಿತಾ ಇದ್ದಂಗೆ ಒಂದು ಆರ್ಡ್ರ್ ಬಂತು. 400 ಮೀಟ್ರ್ ಇದೆ ಪಿಕಪ್ಪು. ಎಲ್ಲೊಂದು ತೊಗೊಂಡು ಮಾಡಿದೆ. ಅದ್ರ ಪಕ್ಕದ ರೋಡಲ್ಲಿ ಪಿಕಪ್ ಇರೋದು. ಡ್ರಾಪ್ ಇರೋದು ಯಶವಂತಪುರ ಇಂಡಸ್ಟ್ರಿಯಲ್ ಸುಬುರ್ಬ್ ಮಹಾಲಕ್ಷ್ಮಿ ಲೇಔಟ್. ಬಂದಾಗ 600 ಚಿಲ್ಲರೆ ತೋರಿಸ್ತು ಬಾಡಿಗೆ. ಇವಾಗ 387 ತೋರಿಸ್ತಾ ಇದೆ. ಆನ್ಲೈನ್ ಪೇಮೆಂಟ್ ಆಗಿರಬೇಕು ಮಿಕ್ಕಿದ್ದು, ಅದಕ್ಕೆ ಹಂಗೆ ತೋರಿಸ್ತಾ ಇದೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ.
ಲೋಡ್ ಮಾಡ್ಕೊಂಡು ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಹಾಕಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ. 38 ಬ್ಯಾಗು ಈ ಥರದ್ದು 25 kgದು. 4 ಇಟ್ಕೆ ಹಾಕವ್ರೆ ದೊಡ್ಡ ದೊಡ್ಡವು. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ. ಡ್ರಾಪ್ ಲೊಕೇಶನ್ನು 7.8 ಕಿಲೋಮೀಟರ್ ಇದೆ. ಬಾಡಿಗೆ ಬಂದಿರೋದು 604 ರೂಪಾಯಿ. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ನೋಡಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಎಲ್ಲ ಕೆಳಗೆ ಇಳಿಸ್ಕೊತವ್ರೆ. 38 ಬ್ಯಾಗು ಎಲ್ಲನೇ ಆಯಿತು. ಅನ್ಲೋಡೆಲ್ಲ ಕಂಪ್ಲೀಟ್ ಆಯ್ತಾ ಬಂತು. ಟ್ರಿಪ್ಪು ಎಂಡ್ ಮಾಡೋಣ. ಸ್ನೇಹಿತರೆ, ಟೈಮು 3:36. 3ನೇ ಆರ್ಡ್ರು ಅನ್ಲೋಡ್ ಆಗ್ತಾಯಿದೆ. ಹಂಗೆ 4ನೇ ಆರ್ಡ್ರು ಬಂದಿದೆ. ಬನ್ನಿ ಪಿಕಪ್ಗೆ ಹೋಗೋಣ. ಪಿಕಪ್ ಇರೋದು APMC ಯಾರ್ಡು ಒಳಗಡೆ. ಯಶವಂತಪುರ APMC ಯಾರ್ಡ್ RMC ಒಳಗಡೆ ಇರೋದು ಪಿಕಪ್ಪು. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಡ್ರಾಪ್ ಇರೋದು ಜಿಗಣಿ ಬಂಡೆ ನಲ್ಸಂತ ಏನೋ. 1458 ರೂಪಾಯಿ ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. ಸ್ನೇಹಿತರೆ, RMC ಒಳಗಡೆ ಬಂದಿದ್ದೀನಿ. ಇವತ್ತೇನೋ ಟ್ರಾಫಿಕ್ ಇಲ್ಲ, ಅಷ್ಟೊಂದು ಜಾಮ್ ಏನಾಗಿಲ್ಲ ಒಳಗಡೆ. ಒಂದೊಂದ್ಸರಿ ಜಾಮ್ ಆಗ್ಬಿಟ್ರೆ ಅದೇ ಜಾಮ್ ಆಗ್ಬಿಡ್ತದೆ, ಯಾವ ಕಡೆನೂ ಹೋಗೋಕ್ಕಾಗಲ್ಲ, ಹಂಗಾಗೋಯ್ತದೆ. ಇನ್ನೊಂದು ಪಿಕಪ್ ಲೊಕೇಶನ್ ಹತ್ರ ಬಂದೆ. ಬನ್ನಿ ಹೋಗೋಣ. ಇನ್ನೊಂದು ಸ್ವಲ್ಪ 100 ಮೀಟ್ರೇನೋ ಐತೆ. ಈಗ ರೈಟ್ಗೆ ಹೋದರೆ ಅದೇ ರೋಡಲ್ಲಿ ಇರೋದು. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ಜಾಮ್ ಆಗಿರೋ ಥರ ಐತೆ. ಹೋಗ್ಬೋದು ಅನಿಸುತ್ತೆ, ನೋಡೋಣ ಬನ್ನಿ. ಅಲ್ಲ, ಇಲ್ಲಿ ಬಂದಿದ್ದೀನಿ ಒಳಗಡೆ. ಲೆಫ್ಟ್ ಸೈಡ್ ಸಿಗ್ತದಾ? ಈ ಕಡೆಯಿಂದ ಬಂದರೆ ಡಬಲ್ ರೋಡ್ ಕಡೆಯಿಂದ. ಹಾಂ, ಇಲ್ಲಿ ಬಂದಿದ್ದೀನಿ ನೋಡಿ. ನಾಳೆ ಕಾಣಿಸ್ತದೆ. ಬ್ಲೂ ಕಲರ್ ಇಂಟ್ರಾ ಗಾಡಿ. ಪೇಟರ್ ಪ್ಯೂರ್ ಅಂತ ಐತೆ ಇಲ್ಲ ಅದು. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ. 50 ಮೂಟೆ ಅಕ್ಕಿ ಮೂಟೆ ಅಂತ ಇರೋದು. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 50 ಮೂಟೆ ಅಕ್ಕಿ ಹಾಕೋರೆ. 1 ಕಾಲ್ ಟನ್ನು 30 kgದೊಂದು ಮೈದಾ ಹಾಕವ್ರೆ, ಪ್ಯಾಕೆಟ್ದು. ಬನ್ನಿ ಇವಾಗ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಜಿಗಣಿ ಡ್ರಾಪ್ ಇರೋದು. ನೋಡೋಣ ಏನು ತೋರಿಸುತ್ತೆ. ರೈಸ್ ರೋಡಲ್ಲಿ ತೋರಿಸುತ್ತಾ, ಇಲ್ಲ ಸಿಟಿ ಒಳಗಡೆ ತೋರಿಸುತ್ತಾ. ಈಗ ನೋಡೋಣ ಬನ್ನಿ ಹೆಂಗೆ ತೋರಿಸುತ್ತೆ, ಹಂಗೆ ಹೋಗೋಣ. ಹೋಗ್ತಾ ಇದ್ದೀನಿ ನೋಡಿ. RMC ಲೋಡ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇರೋದು, ಬಂದಿರೋದ್ರಲ್ಲಿ. ಬನ್ನಿ ಹೋಗೋಣ. ಒಳಗೆ ಬರ್ಬೇಕಾದ್ರೆ ಸೆಕ್ಯೂರಿಟಿ 50 ರೂಪಾಯಿ ಕೇಳ್ತಾರೆ. ಬೇರೆ ಗೇಟಲ್ಲಿ ಬಂದರೆ ನೋ ಎಂಟ್ರಿ. ಎಲ್ಲ ಗೇಟು ನೋ ಎಂಟ್ರಿ. ಯಾವುದೋ 2 ಗೇಟ್ ಮಾತ್ರ, 14ನೇದು 9ನೇದು ಏನೋ ಇರಬೇಕು. 2 ಗೇಟ್ ಮಾತ್ರ ಎಂಟ್ರಿ ಗೇಟ್ ಇರೋದು. ಇದು ಮಿಕ್ತಾವೆಲ್ಲ ನೋ ಎಂಟ್ರಿ ಗೇಟು. ನೋ ಎಂಟ್ರಿ ಅಂದರೆ ಆಚೆ ಕಡೆ ಎಕ್ಸಿಟ್ ಗೇಟ್ಗಳು. ಎಂಟ್ರಿ ಗೇಟು ಅವೆರಡು ಮಾತ್ರ. ಯಾವ 2 ಗೇಟ್ ಮಾತ್ರ ಎಂಟ್ರಿ ಇರೋದು. ನಾನು ಬರ್ಬೇಕಾದ್ರೆ 14ನೇ ಗೇಟಲ್ಲಿ ಬಂದೆ, ಏನೂ ಕೇಳಲಿಲ್ಲ. ಹೋಗ್ಬೇಕಾದ್ರೆ ಯಾವ ಗೇಟಲ್ಲಾರು ಹೋಗ್ಬೋದು, ಹೋಗ್ಬೇಕಾದ್ರೆ ಏನು ಕೇಳಲ್ಲ. ಬಂದಾಗ ಮಾತ್ರ ಕೇಳ್ತಾರೆ. ನೋಡಿ ಅಲ್ಲಿ ಕೂತವ್ರೆ. ಆ ಕಡೆಯಿಂದ ಬಂದರೆ 50 ರೂಪಾಯಿ ಇಸ್ಕೋತಾರೆ. ಈ ಕಡೆಯಿಂದ ಹೋಗೋಕೆ ಏನಿಲ್ಲ. ಬರೋರಿದ್ರೆ 14ನೇ ಗೇಟು ಮತ್ತು ಇನ್ನೊಂದು 9ನೇದು 7ನೇದು ಗೊತ್ತಿಲ್ಲ. ಆ ಗೇಟಲ್ಲಿ ಬಂದರೆ ದುಡ್ಡೇನು ಕೇಳಲ್ಲ, ತುಂಬ ಬದ ಇರ್ಬೋದು. ಅಲ್ಲಿ ಎಂಟ್ರಿ ಎಕ್ಸಿಟ್ 2 ಇರ್ತದೆ. ಸ್ನೇಹಿತರೆ, ಜಿಗಣಿ APC ಸರ್ಕಲ್ ಸಿಗ್ನಲ್ ಹತ್ರ ಬಂದಿದ್ದೀನಿ ಇವಾಗ. ಇನ್ನು 2.5 ಕಿಲೋಮೀಟ್ರ್ 2.25 ಕಿಲೋಮೀಟ್ರನ ಐತೆ. ಬನ್ನಿ ಹೋಗೋಣ, ಅನ್ಲೋಡ್ ಮಾಡೋಣ. ಅದೇ ನಾನು ಏನಾಯಿತು ಅಂದರೆ, ಲೋಡು ಜಾಸ್ತಿ ಹಾಕವ್ರೆ. ನನಗೆ ಗೊತ್ತೇ ಆಗಿಲ್ಲ ನೋಡಿ. 1330 kg ಐತೆ ಲೋಡು. ನಾನು 1250 ಅದೇ ಅಂತಂದೆ. 1280. ಹಂಗೂ 50 kg ಜಾಸ್ತಿ ಅದೇ. ಹೆಂಗೆ ಅಂದರೆ,
ಒಂದು ಮೂಟೆ ಬಂದು ಅಕ್ಕಿ 25 kg ಇಲ್ಲ 26 kg ಇದ್ದದು. ನಾನು 25 kg ಇದು ಅಂತ ಅನ್ಕೊಬಿಟ್ಟೆ. ಆಮೇಲೆ ನೋಡಿದ್ರೆ ಬಿಲ್ಲಲ್ಲಿ 26 kg ಇದು ಅಂತ ಐತೆ. ಇವಾಗ ಗೊತ್ತಾಯ್ತು ನನಗೆ. ಅದು ಅಲ್ಲೇ 50 kg ಜಾಸ್ತಿ ಆಯಿತು. ಒಂದೊಂದು ಮೂಟೆಗೆ 1 kg. 5 ಮೂಟೆ ಒಂದು 30 kg 80 kg ಪ್ಲಸ್ 50 ಮೂಟೆಗೆ 25 kg ಹಂಗೆ 1250 ಆಯಿತು. 26 kg ಅಂದ್ರೆ 1300 ಆಯಿತು. 1300 ಅದೇ ಆಯಿತು. 1330 kg ಐತೆ ಟೋಟಲ್. ಈಗ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೇಳೋಣ ಬನ್ನಿ ನೋಡೋಣ. 50 ರೂಪಾಯಿ ಅಲ್ಲೇ ಎಕ್ಸ್ಟ್ರಾ ಹೇಳಿದ್ದೀನಿ. 50 ರೂಪಾಯಿ ಅಲ್ಲಿ ಗೇಟಲ್ಲಿ ಸೆಕ್ಯೂರಿಟಿ ಇಸ್ಕೊತಾರೆ ಅಂತ. ಆದರೆ ನಾನು 14ನೇ ಗೇಟಲ್ಲಿ ಏನೋ ಬಂದೆ. ಅದು 50 ರೂಪಾಯಿ ಕೊಡ್ತಾರೆ. ಇನ್ನು 100 ರೂಪಾಯಿ ಕೇಳೋಣ ನೋಡೋಣ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಲ್ಲೇ ಮಾತಾಡಬೇಕಾಯ್ತು. ನಮಗೆ ಗೊತ್ತಾಗದೇ ಹೋಯ್ತು. ಮಾರ್ಬಿಟ್ಟೆ ಏನು ಮಾಡೋದು ನೋಡೋಣ ಬನ್ನಿ ಕೇಳಿ ನೋಡೋಣ ಏನಂತಾರೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತವ್ರೆ. ಪ್ರಾವಿಷನ್ ಸ್ಟೋರ್ ದಿನಸಿ ಅಂಗಡಿ. ಅಕ್ಕಿ ಮೂಟೆ ಇಳಿಸ್ಕೊತವ್ರೆ ನೋಡಿ. 50 ಮೂಟೆ ಅಕ್ಕಿ ಮೂಟೆ ನಾನು ಹೇಳ್ದು ಕೊಡ್ತಾಯಿದ್ದೀನಿ. ಅವ್ರು ಹೋಯ್ತವ್ರೆ. ಇನ್ನು ಇಷ್ಟವಷ್ಟೇ. ಇನ್ನೊಂದು 10 ಮೂಟೆ. ಸ್ನೇಹಿತರೆ 4ನೇ ಬಾಡಿಗೆ ಅನ್ಲೋಡ್ ಕಂಪ್ಲೀಟ್ ಆಗಿದೆ. 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ. ವೆಯ್ಟ್ ಜಾಸ್ತಿ ಇದಕ್ಕೆ. ಟೋಟಲು 3229 ಆಗೈತೆ ಅರ್ನಿಂಗ್ಸು. ನೋಡೋಣ ಯಾವ್ದಾರು ಆರ್ಡ್ರ್ ಬರುತ್ತೆ. ಅವ್ನು ಬಂದಿತ್ತು 2 more ಸ್ಟಾಪ್ ಬಂದಿತ್ತು BTMಗೆ. ಎತ್ಕೊಂಡಿಲ್ಲ, ಬೇರೆಯವ್ರು ಎತ್ಕೊಂಡ್ರು. ನೋಡೋಣ ಬೇರೆ ಆರ್ಡ್ರ್ ಬರುತ್ತೆ. ಹಂಗೆ ವೆಯ್ಟ್ ಮಾಡೋಣ ಬನ್ನಿ. ಒಂದು ಟೀಗಿ ಹಾಕೊಂಡು ಸ್ನೇಹಿತರೆ ಟೈಮು 6:30 ಆಯಿತು. ಒಂದೇ ಒಂದು ಬಾಡಿಗೆ ಬಂದಿತ್ತು. ಆನೆಕಲ್ಗೆ ಎತ್ಕೊಂಡ್ರು 600 ರೂಪಾಯಿ 610 ರೂಪಾಯಿನೋ ಬಂದಿತ್ತು. ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಇರೋಣ ಬನ್ನಿ ನಿಧಾನಕ್ಕೆ. ರೂಮ್ ಕಡೆಗೆ ಹೋಗ್ತಾ ಇರೋಣ. 6:30 ಅಂದರೆ 8 ಗಂಟೆ ಆಯ್ತದೆ. ಹೆಂಗೆ ಹೋದ್ರು ನಿಧಾನಕ್ಕೆ ಹೋದ್ರು 8 ಗಂಟೆ ಆಯ್ತದೆ. ಹೋಗ್ತಾ ಇರೋಣ ಬನ್ನಿ. ಮಧ್ಯೆ ಯಾವ್ದಾರು ಕಲ್ಲೋ ಇಲ್ಲ ಆ ಕಡೆಗೆ ಯಾವ್ದಾರು ಬಂದರೆ ಮಾಡ್ಕೊಂಡು ಹೋಗೋಣ. ಇಲ್ಲ ಅಂದರೆ ಹೋಗೋಣ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ ಸ್ನೇಹಿತರೆ. ಡ್ಯೂಟಿಗಳು ಯಾವುವು ಬರ್ತಾಯಿಲ್ಲ. ಮನ್ನೇರ್ಘಟ್ಟದ ಹತ್ರ ಬಂದೆ ಇವಾಗ. ಟೋಟಲ್ಲು ಜಿಗಣಿಯಿಂದ 39 ಕಿಲೋಮೀಟರ್ ಖಾಲಿ ಹೋಗ್ತಾಯಿದ್ದೀನಿ ಇವಾಗ ರೂಮ್ಗೆ. ಏನು ಮಾಡೋಕ್ಕಾಗಲ್ಲ. 300 ರೂಪಾಯಿ ಡೀಸಲ್ಲೇ ಹೋಯ್ತದೆ. ಖಾಲಿ ಹೋಯ್ತಾ ಇರೋದು. 2 ದಿನ ಊಟ ಕಾಯ್ದಿತ್ತು. ಇಲ್ಲೇ ಮನಿಕೋಬೋದ ಗಾಡೀಲಿ ಹಿಂಸೆ. ಮನಿಕೊಳ್ಳೋಕ್ಕಾಗಲ್ಲ. ಮುಂದೆಗಡೆ ಚಳಿ ಬೇರೆ, ರಜ್ ಬೇರೆ ಇಲ್ಲ. ರಘು ದಿಂಬು ಏನಿಲ್ಲ. ಏನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ. ಹಂಗೆ ಬರ್ತಾ ಆರ್ನಾಗ ಪೆಟ್ರೋಲ್ ಬಂದಿದ್ದೀವಿ. ಈಗೆಲ್ಲ ನಾನು ಬಂದೆ ಮನೆಗೆ.